ತಾಲೂಕಿನ ಕಂದಾಯ ಇಲಾಖೆಯ ಗ್ರಾಮ ಸಹಾಯಕರ ಸಂಘದ ಪದಾಧಿಕಾರಿಗಳು ತಮ್ಮ ಗ್ರಾಮ ಸಹಾಯಕ ಹುದ್ದೆಗಳನ್ನು ಸರ್ಕಾರ ಕಾಯಂಗೊಳಿಸಬೇಕೆಂದು ಒತ್ತಾಯಿಸಿದ್ದಾರೆ. ಹಿರಿಕ್ಯಾತನಹಳ್ಳಿ ಗ್ರಾಮ ಸಹಾಯಕ ಮಾಜಿ ತಾಲೂಕಾ ಅಧ್ಯಕ್ಷ ಸ್ವಾಮಿಗೌಡ, ಗ್ರಾಮ ಸಹಾಯಕರಾದ ತಾಲೂಕಾ ಅಧ್ಯಕ್ಷ ಮಹಾದೇವ, ಉಯ್ಯಿಗೊಂಡನಹಳ್ಳಿ ಉಪಾಧ್ಯಕ್ಷ ಈರಯ್ಯ, ನಿಲಬಾಗಿಲು ಕಾರ್ಯದರ್ಶಿ ನಂಜುಂಡಿ, ಜಾಬಗೆರೆ ದೇವಯ್ಯ, ದೊಡ್ಡಹೆಜ್ಜೇರು ರಾಧಾಕೃಷ್ಣ, ಉಮ್ಮತ್ತೂರು ಇವರು ಮಾಧ್ಯಮ ಪ್ರತಿನಿಧಿಗಳನ್ನು ಸಂಪರ್ಕಿಸಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಸುಮಾರು 35 ವರ್ಷಗಳ ಹಿಂದೆ 100 ರೂಪಾಯಿಗೆ ಪ್ರಾರಂಭ ಆದ ತಮ್ಮ ಕೆಲಸ ಈಗ 15,000 ರೂಪಾಯಿ ತಿಂಗಳಿಗೆ ಸಂಬಳವನ್ನು ಸರ್ಕಾರ ನೀಡುತ್ತದೆಯಾದರೂ ಕೆಲಸ ಕಾಯಂಗೊಳಿಸಿಲ್ಲ. ಕಾಯಂಗೊಳಿಸದೇ ಇರುವ ಗ್ರಾಮ ಸಹಾಯಕರು ರಾಜ್ಯದಲ್ಲಿ 10,450 ಜನರು ಇದ್ದಾರೆ. ಕಾಯಂಗೊಳಿಸಿದರೆ 27,000 ರೂಪಾಯಿ ಮಾಸಿಕ ವೇತನ ಸಿಗುತ್ತದೆ. ನಿವೃತ್ತಿ ಆದಾಗ 5 ಲಕ್ಷ ರೂಪಾಯಿ ನಿವೃತ್ತಿ ಧನ ಸಹಾಯ ದೊರಕುತ್ತದೆ. ಕಾಯಂಗೊಳಿಸದಿದ್ದರೆ 35 ವರ್ಷ ಸೇವೆ ಸಲ್ಲಿಸಿರುವ ನಮಗೆ ಅನ್ಯಾಯವಾಗುತ್ತದೆ ಎಂಬ ನೋವನ್ನು ತೋಡಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು, ಕಂದಾಯ ಸಚಿವರು, ಮುಖ್ಯ ಕಾರ್ಯದರ್ಶಿಗಳು ಗ್ರಾಮ ಸಹಾಯಕರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದ್ದಾರೆ. ವರದಿ ಶ್ರೀಕಾಂತ್ ಹುಣಸೂರು.